ನಂಬರ್ 2, GST ಜಾರಿ ಬಂತು. GST ಅವೈಜ್ಞಾನಿಕವಾಗಿದೆ ಅಂತೇಳಿ ನಾವು ಹೇಳೋದು, ಆದ್ರೂ ಜಾರಿ ಮಾಡಿದ್ರು. GST ಕೌನ್ಸಿಲ್ ನಲ್ಲಿ ಅವರಿಗೆ ಬಹುಮತ ಇರೋದ್ರಿಂದ ಅದನ್ನ ಜಾರಿ ಮಾಡಿದ್ರು. ನಾವು GST ಜಾರಿ ಬಂದಂತ ಸಂದರ್ಭದಲ್ಲಿ ನಮ್ಮ ಟ್ಯಾಕ್ಸ್ ಗ್ರೋತ್ 15% ಇತ್ತು. GST ಬಂದಾಗ ಟ್ಯಾಕ್ಸ್ ಗ್ರೋತ್ 15% ಇತ್ತು. ಕೇಂದ್ರ ಸರ್ಕಾರ ಅವರು ಏನ್ ಹೇಳಿದ್ರು, GST ಜಾರಿ ಬಂದ ಮೇಲೆ ತೆರಿಗೆ ಜಾಸ್ತಿ ಆಗ್ತದೆ, ನಿಮಗೆ ಡೆವಲ್ಯೂಷನ್ ಕೂಡ ಜಾಸ್ತಿ ಬರ್ತದೆ, ಅಂತ ಹೇಳಿದ್ರು. ಆಮೇಲೆ ನಿಮ್ಗೆ ನಷ್ಟ ಆದರೆ ಅದನ್ನ ತುಂಬಿಸ್ಕೊಡ್ತೀವಿ. 15% ಏನು ಈಗ ಟ್ಯಾಕ್ಸ್ ಗ್ರೋತ್ ಇದೆ, ಅದನ್ನ ಅವರೇಜ್ ರಾಷ್ಟ್ರದಲ್ಲಿ 14% ಅಂತ ತೀರ್ಮಾನಕ್ಕೆ ಬಂದ್ರು. 14% ಅಷ್ಟು ನಷ್ಟವನ್ನ ನಾವು ಪರಿಹಾರ ರೂಪದಲ್ಲಿ ಕೊಡ್ತೇವೆ. ರಾಜ್ಯಕ್ಕಾದಂತ ನಷ್ಟವನ್ನ ಪರಿಹಾರ ರೂಪದಲ್ಲಿ ಕೊಡ್ತೇವೆ. ಅದು 5 ವರ್ಷ ಆಮೇಲೆ ಮುಂದುವರೆದು ನೋಡೋಣ ಅಂತ ಹೇಳಿದ್ರು. ನಷ್ಟ ಮುಂದುವರೆದ್ರೆ ಈಗ ಅದನ್ನ ಜೂನ್ 2022ಕ್ಕೆ ನಿಲ್ಲಿಸ್ಬಿಟ್ರು ಪರಿಹಾರ ಕೊಡೋದನ್ನ. ಜೂನ್ 2022ಕ್ಕೆ ನಿಲ್ಲಿಸ್ಬಿಟ್ರು. ಈಗ ಪರಿಹಾರ ಕೊಡ್ತಾ ಇಲ್ಲ. ಅಲ್ಲಿವರೆಗೆ 5 ವರ್ಷಗಳ ಕಾಲ ಪರಿಹಾರ ಕೊಟ್ಟರು, ನಷ್ಟ ಆಗಿದಂತ ಪರಿಹಾರ ಕೊಟ್ಟರು. ಈಗ ನಾವು 15% ತಲುಪಕ್ ಸಾಧ್ಯನೇ ಆಗಿಲ್ಲ ಟ್ಯಾಕ್ಸ್ ಗ್ರೋತ್. ಅದಕ್ಕೆ ನಾವು ಒತ್ತಾಯ ಮಾಡೋದು ಕೇಂದ್ರ ಸರ್ಕಾರಕ್ಕೆ, ಈ ಪರಿಹಾರ ಕೊಡೋದನ್ನ ಮುಂದುವರಿಸಿ ಅಂತ ಒತ್ತಾಯ ಮಾಡೋದು. ಪರಿಹಾರ ಕೊಡ್ತಕ್ಕಂಥದನ್ನ ಮುಂದುವರಿಸಿ, ಆದ್ರೆ ಕೇಳಲಿಲ್ಲ. ಯಾಕಂತಂದ್ರೆ GST ಕೌನ್ಸಿಲ್ ನಲ್ಲಿ ನಮ್ಮವರಿದ್ರೂ ಕೂಡ ಅವರ ರಾಜ್ಯಗಳು ಮುಖ್ಯಮಂತ್ರಿಗಳೇ ಜಾಸ್ತಿ ಇರೋದ್ರಿಂದ, ಅವ್ರ ಪ್ರತಿನಿಧಿಗಳೇ ಜಾಸ್ತಿ ಇರೋದ್ರಿಂದ ಅಲ್ಲಿ ಮೆಜಾರಿಟಿ ಮೆಂಬರ್ಸ್ಗಳ ಮೇಲೆ ಡಿಸಿಷನ್ ಆಗಿ ಅದು ಕೊಡ್ಲಿಕ್ಕಾಗಲಿಲ್ಲ. ಸೊ ದಿಸ್ ಇಸ್ ದಿ ಪೊಸಿಷನ್. ಸೊ ಇದು ಎರಡನೇ. ಇದು GST ನಲ್ಲಿ ನಮಗೆ ಈಗಲೂ ಕೂಡ ನಷ್ಟ ಆಗ್ತಾ ಇದೆ. ಮತ್ತೆ ಕರ್ನಾಟಕದಿಂದ ಸುಮಾರು 4,30,000 ಕೋಟಿ ತೆರಿಗೆ ವಸೂಲಾಗ್ತದೆ. ಕರ್ನಾಟಕದಿಂದ 4,30,000 ಕೋಟಿ ರೂಪಾಯಿಗಳಷ್ಟು ಸುಮಾರು ಇಲ್ಲಿ ಕಲೆಕ್ಷನ್ ಆಗುತ್ತೆ. ಮಹಾರಾಷ್ಟ್ರ ಬಿಟ್ರೆ ವಿ ಆರ್ ನಂಬರ್ 2 ಇನ್ ದಿ ಕಂಟ್ರಿ ಆಸ್ ಫಾರ್ ಎಸ್ ದಿ ಕಲೆಕ್ಷನ್ ಇಸ್ ಕನ್ಸರ್ನ್. ಟ್ಯಾಕ್ಸ್ ಕಲೆಕ್ಟ್ ಮಾಡೋದ್ರಲ್ಲಿ ಮಹಾರಾಷ್ಟ್ರ ರಾಜ್ಯವನ್ನ ಬಿಟ್ರೆ ಕರ್ನಾಟಕ ನಂಬರ್ 2 ಇನ್ ದಿ ಕಂಟ್ರಿ. ನಮಗೆ ಈ ವರ್ಷ ಬರ್ತಕ್ಕಂಥದ್ದು
ತೆರಿಗೆ ಪಾಲಿನಲ್ಲಿ ಅಂದ್ರೆ 23-24ನೇ ವರ್ಷಕ್ಕೆ ಬರ್ತಕ್ಕಂಥದ್ದು ತೆರಿಗೆ ಪಾಲಿನಲ್ಲಿ 37,252 ಕೋಟಿ 37,252 ಕೋಟಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಕೇಂದ್ರ ಪುರಸ್ಕೃತ ಯೋಜನೆ ಗ್ರಾಂಟ್ಸ್ ಬರೋದು ಅದರಲ್ಲಿ 13,005 ಕೋಟಿ ಕರೆಕ್ಟ್ ಆಗಿ ಹೇಳ್ತೀನಿ ಬಿಡಪ್ಪ ನನಗೆ 13,005 ಕೋಟಿ ಬೋತ್ ಪುಟ್ ಟುಗೆದರ್ ಈ ವರ್ಷ ಸಿಗ್ತಕ್ಕಂಥದ್ದು 50,257 ಕೋಟಿ. Whereas the collection from Karnataka is 4,30,000 crores. But we are getting back 50,257 crores. That means to say 100 ರೂಪಾಯಿನಲ್ಲಿ 12ರಿಂದ 13 ರೂಪಾಯಿ ನಾವು ಸಿಕ್ಕುತ್ತೆ. ಪ್ಲೀಸ್ 100 ರೂಪಾಯಿ ನಾವು ತೆರಿಗೆ ಕೊಟ್ರೆ ಕರ್ನಾಟಕದಿಂದ 100 ರೂಪಾಯಿ ಹೋದ್ರೆ ನಮ್ಗೆ ವಾಪಸ್ ಬರೋದು 12ರಿಂದ 13 ರೂಪಾಯಿ ಬರ್ತದೆ. ಇನ್ನು ಉಳಿದದಿಲ್ಲ ಕೇಂದ್ರ ಸರ್ಕಾರ ಇಟ್ಕೊತದೆ. ಆಮೇಲೆ ನಮ್ಮ ಇಲ್ಲಿ ವಿರೋಧ ಪಕ್ಷದವರು ಮಾತಾಡ್ತಾರೆ, ನಾವು ಜಾಸ್ತಿ ಕೊಟ್ಟಿದ್ದೀವಿ, ಕರ್ನಾಟಕ ಏನು ಅನ್ಯಾಯ ಆಗಿಲ್ಲ, ಎಲ್ಲ ಏನು ಬಾಕಿ ಕೊಡ್ಬೇಕಾಗಿಲ್ಲ ಅಂತೆಲ್ಲ ಮಾತಾಡ್ತಾರೆ. ನಿಮಗೆ ಅದ್ರ ಜೊತೆಗೆ ಬಜೆಟ್ ಗಾತ್ರನೂ ಹೇಳ್ಬೇಕಲ್ಲ, ಅವರು ಎಷ್ಟು ದುಡ್ಡು ಬಂತು ಅನ್ನೋದ್ರ ಜೊತೆಗೆ ಬಜೆಟ್ ಗಾತ್ರ ಹೇಳ್ಬೇಕು. ಈಗ ನಾನು ಅದಕ್ಕಿಂತ ಹಿಂದೆ ಹೋಗಲ್ಲ, 17-18ರಲ್ಲಿ ದಿ ಬಜೆಟ್ ಸೈಜ್ ವಾಸ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ, ನಮ್ದಲ್ಲ, ಬಜೆಟ್ ಸೈಜು 21,46,735 ಕೋಟಿ ಅವತ್ತು ಬಜೆಟ್ ಇದ್ದದ್ದು 17-18. ನಮಗೆ ಡೆವಲ್ಯೂಷನ್ ಬಂದಿದ್ದದ್ದು 31,908 ಕೋಟಿ. ಗ್ರಾಂಟ್ಸ್ ಬಂದಿದ್ದದ್ದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ 16,082 ಕೋಟಿ. ಬೋತ್ ಪುಟ್ ಟುಗೆದರ್ 47,990. ಇದು 17-18ರಲ್ಲಿ ನಮಗೆ ಕರ್ನಾಟಕಕ್ಕೆ ಸಿಕ್ಕಿದ್ದಂತ ಹಣ 47,990 ಕೋಟಿ. ಅವತ್ತು ಬಜೆಟ್ ಗಾತ್ರ ಬರೀ 21,46,000 ಕೋಟಿ. 21,46,000 ಕೋಟಿ. 18-19ರಲ್ಲಿ 18-19ರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ 24,42,213 ಕೋಟಿ. ಆಗ ನಮಗೆ ಸೆಂಟ್ರಲ್ ಡೆವಲ್ಯೂಷನ್ ಬಂದಿದ್ದು, ಟ್ಯಾಕ್ಸ್ ಡೆವಲ್ಯೂಷನ್ ಬಂದಿದ್ದು 36,215 ಕೋಟಿ. ಮತ್ತೆ ಗ್ರಾಂಟ್ಸ್ ಬಂದಿದ್ದು 14,942 ಕೋಟಿ. ಸುಮಾರು 2,000 ಕೋಟಿಯಷ್ಟು ಕಡಿಮೆ ಆಯ್ತು ಗ್ರಾಂಟ್ಸ್. ಆಮೇಲೆ ಡೆವಲ್ಯೂಷನ್ ನಲ್ಲಿ ಸುಮಾರು 4,000 ಚಿಲ್ಲರೆ ಕೋಟಿ ಜಾಸ್ತಿ ಆಯ್ತು. 19-20ರಲ್ಲಿ 27,86,349 ಕೋಟಿ ಇತ್ತು.
ನಮಗೆ ಬಂದಿದ್ದದ್ದು 19-20ರಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ 39,806 ಕೋಟಿ, 39,806 ಕೋಟಿ. ಗ್ರಾಂಟ್ಸ್ ಬಂದಿದ್ದದ್ದು 15,008 ಕೋಟಿ. ಒಟ್ಟು 54,814 ಕೋಟಿ ಬಂದಿತ್ತು. 54,814 ಕೋಟಿ ಬಂದಿತ್ತು. ಈ ವರ್ಷ ಅಂದ್ರೆ 23-24ನೇ ವರ್ಷ ಬಜೆಟ್ ಗಾತ್ರ 45,46,000 ಕೋಟಿ. ಸಾರಿ 45,03,097 ಕೋಟಿ. 45,03,097 ಕೋಟಿ. ನಮಗೆ ಬರ್ತಾ ಇರ್ತಕ್ಕಂಥದ್ದು 37,252 ಕೋಟಿ ಟ್ಯಾಕ್ಸ್ ಡೆವಲ್ಯೂಷನ್ ನಲ್ಲಿ, 13,005 ಕೋಟಿ ಗ್ರಾಂಟ್ಸ್ ನಲ್ಲಿ, ಒಟ್ಟು 50,257 ಕೋಟಿ ಅಂತಂದ್ರೆ 18-19ರಲ್ಲಿ 24,042,000 ಕೋಟಿ ಗಾತ್ರ ಇದ್ದಾಗ 51,157 ಕೋಟಿ ಬಂತು. ಈಗ 45,03,000 ಕೋಟಿ ಇರುವಾಗ ಬರೀ 50,257 ಕೋಟಿ ಬರ್ತದೆ. ಆಮೇಲೆ ಡೆವಲ್ಯೂಷನ್ ಎಷ್ಟಾಗುತ್ತದೆ ಅಂತಂದ್ರೆ 2.2 ಇಂದ 17-18ರಲ್ಲಿ 2.2 ಇದ್ದದ್ದು ನಮ್ಮ ಡೆವಲ್ಯೂಷನ್ ಮತ್ತೆ ಗ್ರಾಂಟ್ಸು 24-25ಕ್ಕೆ 1.23 ಇಳಿತದೆ. 1.23 ಕಡಿಮೆ ಆಯ್ತಾ ಜಾಸ್ತಿ ಆಯ್ತಾ? ಕಡಿಮೆ 50%. ಮತ್ತೆ ಇವ್ರು ಜಾಸ್ತಿ ಆಗದೆ ಅಂತಾರೆ. ಅವ್ರ ಲೆಕ್ಕ ಹೆಂಗೆ? ಲೆಕ್ಕ ಇದು ಒಂದೇ ಲೆಕ್ಕ, ಬೇರೆ ಬೇರೆ ಇರಲ್ಲ, ಒಂದೇ ಲೆಕ್ಕ. ಸುಳ್ಳು ಹೇಳ್ತಾವ್ರೆ ಅಂತ ಹೇಳ್ಬೇಕು. ಕರೆಕ್ಟ್ ಆಗಿ ಸುಳ್ಳು ಹೇಳ್ತಾ ಇದ್ದಾರೆ, ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಇವೆಲ್ಲ ಅವರೇ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಗಳ ಮೇಲೆ ಹೇಳ್ತಾ ಇರಂತ. ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಗಳ ಮೇಲೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಆಲ್ಮೋಸ್ಟ್ ಈ ವರ್ಷದ ಬಜೆಟ್ ನೋಡಿದ್ರೆ 18-19ರಲ್ಲಿ ಇದ್ದಕ್ಕಿಂತ ಡಬಲ್ ಆಗಿದೆ. ನಮ್ ತೆರಿಗೆ ಎಷ್ಟಾಗಬೇಕಾಗಿತ್ತು? ನಮ್ದು ಡಬಲ್ ಆಗ್ಬೇಕಾಗಿತ್ತಲ್ಲ. ಬಟ್ 50,257 ಕೋಟಿ ಅಷ್ಟು ನಿಂತ್ಕೊಬಿಡ್ತು. ಪ್ಲೀಸ್, ವೆರಿ ಇಂಪಾರ್ಟೆಂಟ್ ಇದು, ಗೊತ್ತಾಯ್ತಲ್ಲ. 18-17-18ರಲ್ಲಿ 21,46,735 ಕೋಟಿ ಇತ್ತು. ಆಗ 47,048,000 ಕೋಟಿ ಬರ್ತಿತ್ತು. ಆಮೇಲೆ 24,42,000 ರೂಪಾಯಿ ಇದ್ದಾಗ 51,157 ಕೋಟಿ ಬರ್ತಿತ್ತು. ಈಗ 47,000 ಕೋಟಿ ಆಗಿದೆ ಬಜೆಟ್ ಗಾತ್ರ. ಆದ್ರೆ ನಮಗೆ 50,000 ಕೋಟಿ ಚಿಲ್ಲರೆ ಆಗಿದೆ. 53,000-54,000 ಕೋಟಿ ಆಗಿದೆ. ಅಂದ್ರೆ ಬಜೆಟ್ ಗಾತ್ರ ಜಾಸ್ತಿ ಆದಷ್ಟು ನಮ್ಮ ಡೆವಲ್ಯೂಷನ್ ಜಾಸ್ತಿ ಆಗ್ಬೇಕಾಗಿತ್ತು, ಗ್ರಾಂಟ್ಸು ಜಾಸ್ತಿ ಆಗ್ಬೇಕಾಗಿತ್ತು. ಡಬಲ್ ಮಾಡೋದ್ರ ಬದಲು ಅಷ್ಟೇ ಅರ್ಧಕ್ಕೆ ನಿಂತು ಹೋಗ್ಬಿಟ್ಟದೆ. ಗೊತ್ತಾಯ್ತಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.